ಈ ದೇಶ 140 ಕೋಟಿ ಜನ ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಹುತೇಕ ಈ ದೇಶದ ಪೂರ್ವಾಜ್ಯರು ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅಂತ ಮಹಾತ್ಮರನ್ನ ಸ್ಮರಿಸತಕ್ಕಂಥ ದಿವಸಗಳು. ಮಹಾತ್ಮ ಗಾಂಧೀಜಿ ಅವ್ರನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಸಲ್ಲಿಸುವ ಮುಖಾಂತರ ಈ ರಾಷ್ಟ್ರವನ್ನ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ನಮ್ಮ ಪೂರ್ವಜರು ತಮ್ಮ ಅನೇಕ ಅನನ್ಯ ಕೊಡುಗೆವನ್ನ ತ್ಯಾಗವನ್ನ ಮಾಡಿದ್ದನ್ನು ಸ್ಮರಿಸುವುದರ ಜೊತೆಗೆ ಇವತ್ತು ಈ ನಿಂಬೆ ನಾಡು ಅತ್ಯಂತ ಸಂಭ್ರಮದಿಂದ ಈ ದೇಶದ ಸಾರ್ವತ್ರಿಕವಾದಂತ ಇಡೀ ಪ್ರಪಂಚದಲ್ಲಿ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರದ ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಂತ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಧ್ವಜಾರೋಹಣವನ್ನ ನೆರವೇರಿಸಿ ತಮ್ಮ ಅತ್ಯಂತ ಇತಿಹಾಸವನ್ನ ಮೆಲುಕು ಹಾಕುವಂತ ಮಾತುಗಳನ್ನು ಆಡಿರ್ತಕ್ಕಂಥ ಈ ಭಾಗದ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಸೋದರಿ ಶ್ರೀಮತಿ ಅನುರಾಧ ವಸ್ತ್ರದವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಗರದ ಪ್ರಥಮ ಪ್ರಜೆ ಪುರಸಭೆಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಲಿಂಬಾಜಿ ರಾಠೋಡ್ ಅವರೇ, ಹಾಗೂ ಕರ್ನಾಟಕ ಸರ್ಕಾರದ ಅತ್ಯಂತ ಮಹತ್ವಪೂರ್ಣವಾದಂತಹ ಯೋಜನೆ ಪಂಚ ಗ್ಯಾರಂಟಿಗಳ ಯೋಜನೆಯ ಜಿಲ್ಲೆಯ ಅನುಷ್ಠಾನ ನಿರ್ವಹಿಸತಕ್ಕಂಥ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀ ಇಲಿಯಾಸ್ ಬೋರಾಮಣಿ ಅವರೇ, ತಾಲೂಕಿನ ಅದೇ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಪ್ರಶಾಂತ್ ಕಾಳೆ ಅವರೇ, ಹಾಗೂ ಈ ಉಪವಿಭಾಗದ ಪೊಲೀಸ್ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಜಗದೀಶ್ ಅವರೇ, ಹಾಗೂ ಇಡೀ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯರಾದ ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ವಿಜಯ್ ಕಡಕ್ಬಾವಿ ಅವರೇ, ತಾಲೂಕ್ ಪಂಚಾಯಿತಿಯ ಇಒ ಆಗಿರ್ತಕ್ಕಂಥ ಕನ್ನೂರ್ ಅವರೇ, ಪುರಸಭೆಯ ಅಧಿಕಾರಿಗಳಾಗಿರ್ತಕ್ಕಂಥ ಕಟ್ಟಿಮನಿ ಅವರೇ, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮುಜಾವರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳೇ, ಅಧಿಕಾರಿ ಬಂಧುಗಳೇ, ಎಲ್ಲ ನಾಗರಿಕ ಬಂಧುಗಳೇ, ಮುದ್ದು ವಿದ್ಯಾರ್ಥಿನಿಯರೇ, ಮಾಧ್ಯಮದ ಮಿತ್ರರೇ, ಆತ್ಮೀಯರೇ, ಇಡೀ ದೇಶ ಇವತ್ತು ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಸಡಗರದಿಂದ ಈ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಸಿ ಅವರು ಹೇಳಿದಾಗೆ ಈ ದೇಶಕ್ಕೆ ಒಂದು ಭವ್ಯ ಇತಿಹಾಸ ಇದೆ. ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಬದುಕಿನ ಸ್ವರೂಪವನ್ನ ನಾವೆಲ್ಲ ಇವತ್ತು ಮೇಲಕ್ಕೆ ಹಾಕ್ತಾ ಇದ್ದೀವಿ. ಪ್ರಪಂಚದಲ್ಲಿ ಅನೇಕ ರಾಷ್ಟ್ರಗಳು ನಮ್ಮಿಂದ ಮುಂದುವರೆದಿರಬಹುದು. ಅದರ ಸಾಂಸ್ಕೃತಿಕವಾಗಿ ಮಾನವೀಯ ಮೌಲ್ಯಗಳಿಂದ ಏನಾದರೂ ಬದುಕು ಇದ್ರೆ ಅದು ನಮ್ಮ ದೇಶ ಅನ್ನೋದನ್ನ ಬಹಳ ಸ್ವಾಭಿಮಾನದಿಂದ ಹೇಳ್ಬೇಕಾಗ್ತದ. ಅಂತ ದೇಶದಲ್ಲಿ ಹುಟ್ಟಿದ್ದು ಆ ಭಗವಂತ ಕೊಟ್ಟಿರ್ತಕ್ಕಂಥ ಅನನ್ಯ ಬದುಕು ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಂಡಿದೀವಿ. ದೂರದ ಅಮೇರಿಕ ಹಿಡಿದು ನಾವೆಲ್ಲ ಗಮನಿಸ್ತಾ ಇರ್ತೀವಿ. ಮೆಕ್ಯಾನಿಸಮ್ ಲೈಫ್ ಮೇಲೆ ಅವರು ಬದುಕ್ತಾರೆ, ಆದ್ರೆ ನಮ್ಮ ಭಾಗ, ನಮ್ಮ ದೇಶ ಭಾವನಾತ್ಮಕವಾಗಿ ನಾವು ಬದುಕ್ತೀವಿ. ಅದು ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಬಳುವಳಿ. ಅದಕ್ಕಾಗಿ ಈ ದೇಶ ಬಹಳ ವಿಭಿನ್ನವಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಇವತ್ತು ನಮ್ಮದು, 140 ಕೋಟಿ. ನಮ್ಮ ಪೂರ್ವಜರು ಕನಸನ್ನ ಕಂಡಿದ್ರು. ಆ ಶಾಂತಿಯ ಸಂದೇಶದೊಂದಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶದಲ್ಲಿ ಒಂದು ಅನನ್ಯ ಸ್ವತಂತ್ರ ಸಂಗ್ರಾಮದಲ್ಲಿ ಅನನ್ಯ ಕೊಡುಗೆಯನ್ನ ನೀಡಿದ್ರು. ಅವರ ಶಾಂತಿಯ ಸಂದೇಶ ಇವತ್ತಿಗೂ ನಮ್ಮ ಸರ್ಕಾರಗಳ ಮೇಲೆ, ನಮ್ಮ ಜನ ಸಮುದಾಯಗಳ ಮೇಲೆ ವಿಶೇಷವಾದಂತ ಪ್ರಭಾವ ಇದೆ. ಅದಕ್ಕಾಗಿ ಈ ದೇಶ ಅತ್ಯಂತ ಶಾಂತಿಯಿಂದ, ಪ್ರೀತಿಯಿಂದ ಬದುಕ್ತಾ ಇದ್ದೀವಿ. ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಅದು ಅನೇಕ ಅನನ್ಯ ಕೊಡುಗೆಯನ್ನು ನೀಡುವುದನ್ನು ನಾವೆಲ್ಲ ಸ್ಮರಿಸ್ಬಿಟ್ಟಿವಿ. ಸರ್ವರಿಗೂ ಸಮಬಾಳು ಸಮಪಾಳು ಅಂತಕ್ಕಂತಹ ಆ ವಿಶೇಷವಾದಂತಹ ಆದ್ಯತೆ, ಆ ಸಂವಿಧಾನ ಮೂಲ ಆಶಯದಂತೆ ಇವತ್ತು ಸರ್ಕಾರಗಳು, ಕೇಂದ್ರಗಳು, ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತ ಅನೇಕ ಜನಪರವಾದಂತಹ ಕಾರ್ಯಗಳನ್ನು ಮಾಡುವ ಮುಖಾಂತರ ಜನ ಕಲ್ಯಾಣ ಮಾಡತಕ್ಕಂತ ಯೋಜನೆಗಳಿಗೆ ಆ ಸಂವಿಧಾನ ಸ್ಫೂರ್ತಿಯಾಗಿದೆ ಅಂತ ಎಲ್ಲ ಹುತಾತ್ಮರನ್ನ ನೆನೆಸುವುದ್ರ ಜೊತೆಗೆ ಆ ದಾರಿಯಲ್ಲಿ ಸಾಗಲಿಕ್ಕೆ ಇವತ್ತು ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕಾಗ್ತದೆ. ಈ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದೀವಿ ಅಂತಕ್ಕಂತ
ಆ ಚಿಂತನೆಯಿಂದ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಈ ದೇಶದ ಅನನ್ಯ ಕೊಡುಗೆಯನ್ನ ಏನು ಸಂಪತ್ತು ನಮ್ಗೆ ನೀಡಿದೆ, ಆ ನಿಸರ್ಗ ಸಂಪತ್ತನ್ನ ರಕ್ಷಣೆ ಮಾಡಬೇಕಾಗ್ತದೆ. ನಿಸರ್ಗ ಸಂಪತ್ತದ ಜೊತೆಗೆ ನಮ್ಮ ಮಾನವೀಯ ಮೌಲ್ಯಗಳನ್ನ ರೂಢಿಸಿಕೊಂಡು ಈ ದೇಶದ ಸಾರ್ವಭೌಮತೆಯಲ್ಲಿ ಪ್ರಪಂಚದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ 5-6ನೇ ನಂಬರ್ದಲ್ಲಿ ಇದೀವಿ ನಾವು. ಆದ್ರೆ ಇನ್ನೊಂದಿಷ್ಟು ಮುಂದೆ ಸಾಗಲಿಕ್ಕೆ ನಾವೆಲ್ಲ ಆ ಒಂದು ಗಟ್ಟಿ ನಿಲುವನ್ನ ತಾಳಬೇಕಾಗ್ತದೆ. ಜಪಾನ್ ಅಂತವರು 2ನೇ ಮಹಾಯುದ್ಧದಿಂದ ಏನು ಆಘಾತಕ್ಕೊಳಗಾಗಿದ್ರು, ಅವರು ದೇಶ ಪ್ರೇಮವನ್ನು ಮಾಡುವ ಮುಖಾಂತರ ಇಡೀ ಪ್ರಪಂಚದಲ್ಲಿ ಒಂದು ಗಮನವನ್ನು ಸೆಳೀತಾ ಇದ್ದಾರೆ. ಅವರಂತ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ಬೇಕಾಗಿದೆ. ಅಂತ ಒಂದು ಪದ್ಧತಿಯ ಬದುಕು ಈ ದೇಶದಲ್ಲಿ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ದೇಶದ ಭವಿಷ್ಯ ಎಲ್ಲಾದ್ರೂ ನಾವು ಕಾಣಬೇಕಂದ್ರ ಅದು ಶೈಕ್ಷಣಿಕ ಪ್ರಗತಿಯಲ್ಲಿ ಮಾತ್ರ ಸಾಧ್ಯ. ನಾನು ಕೆಲವೇ ದಿನಗಳ ಹಿಂದೆ ವಿಶ್ವದ ದೊಡ್ಡಣ್ಣ ಅಂತ ಏನ್ ಕರಿತೀವಿ, ಅಮೆರಿಕದ ಬಾಸ್ಟನ್ ಪ್ರಪಂಚದ ಎಜುಕೇಶನ್ ಹಬ್ ಅಂತ ಕರಿತೀವಿ ನಾವು. ಅಲ್ಲೇನ ಹಾರ್ವರ್ಡ್ ಯೂನಿವರ್ಸಿಟಿ, MIT ಆ ವಿಶೇಷವಾದಂತಹ ತಂತ್ರಜ್ಞಾನದ ಬಳಕೆ ಆಗ್ತದೆ ಅಂತ ನಗರದಲ್ಲಿ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ರಿಸರ್ಚ್ ಖರ್ಚು ಮಾಡ್ತಕ್ಕಂಥ ಅವ್ರ ರಿಸರ್ಚ್ ಮೇಲೆ ಅವ್ರದೇ ಆದಂತಹ ಒಂದು ಕೊಡುಗೆಗಳನ್ನ ಅನನ್ಯ ವಿಶೇಷವಾದಂತ ಏನು ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಸಹಿತ ಒಂದು ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಇವತ್ತು ನಮ್ಮ ದೇಶದವರು ಅನೇಕ ಸಾಧನೆಗಳನ್ನು ಮಾಡಿದವರು ಅಮೆರಿಕಾದಲ್ಲಿ ಇದ್ರು. ಆದ್ರೆ ಅವರೆಲ್ಲರನ್ನು ನಮ್ಮಲ್ಲಿ ಹುಟ್ಟಿ ಆ ದೇಶದ ಬದುಕಿಗೆ ಬೆಳವಣಿಗೆ ಪೂರಕವಾಗಿದ್ದಾರೆ. ನಮ್ಮಲ್ಲಿ ಅವರ ಸೇವೆಯನ್ನ ಸದುಪಯೋಗ ಪಡಿಸಿಕೊಂಡ್ರೆ ಪ್ರಪಂಚದಲ್ಲಿ ಇನ್ನೊಂದಿಷ್ಟು ಮೇಲೆ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮಾತನ್ನ ಹೇಳಿ, ಈ ಭಾಗ ಶೈಕ್ಷಣಿಕ ಪ್ರಗತಿಯಲ್ಲಿ ಶ್ರಮಿಸಬೇಕಾಗಿದೆ. ಭಾರತದ ಶೈಕ್ಷಣಿಕ ಪ್ರಗತಿ ಬಹಳ ಅಮೋಘವಾದಂತಹ ಬದಲಾವಣೆಗಳನ್ನ ಕಾಣಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು, ರಾಜ್ಯದ ಶಿಕ್ಷಣ ನೀತಿಗಳಾಗಿರ್ಬೋದು, ವಿಶೇಷವಾದಂತಹ ಬದಲಾವಣೆಗಳನ್ನ ಮಾಡಿದ್ರೆ ಮಾತ್ರ ಈ ದೇಶದ ಭವಿಷ್ಯ, ಈ ದೇಶದ ಅಭಿವೃದ್ಧಿ ಸಾಧ್ಯತೆ ಅಂತಕ್ಕಂಥ ಮಾತನ್ನ ಹೇಳಿ, ಭಾಷೆಗಳ ಮೇಲೆ ಪ್ರಾಂತ್ಯಗಳ ರಚನೆ ಆಗಿವೆ. ಬದುಕು ಪ್ರತಿ 100 ಕಿಲೋಮೀಟರ್ಗೆ ಒಂದು ಬದಲಾವಣೆ ಇದೆ ನಮ್ಮಲ್ಲಿ. ಆದರೂ ಸಹಿತ ನಾವೆಲ್ಲ ಏಕತೆಯಿಂದ ಸಾರ್ವಭೌಮತೆಯಿಂದ ಬದುಕ್ತಾ ಇದ್ದೀವಿ. ಇದೇ ಈ ದೇಶದ ಬಡವಣೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ದೇಶದ ನಾಗರಿಕತ್ವ, ಈ ದೇಶದ ಬದುಕು ಹೊಸ ಸ್ವರೂಪದಲ್ಲಿ ಸಾಗ್ಲಿ, ಈ 79ನೇ ಸ್ವಾತಂತ್ರ್ಯೋತ್ಸವ ಅದಕ್ಕೆ ಪ್ರೇರಣೆ ಆಗ್ಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದೀವಿ ನಾವು. 2047ಕ್ಕೆ ವಿ ಆರ್ ಸೂಪರ್ ಪವರ್ ಕಂಟ್ರಿ ಆಗ್ಬೇಕಂತಕ್ಕಂಥ ಚಿಂತನೆಯನ್ನ ನಮ್ಮ ಸರ್ಕಾರಗಳೇನೋ ಆ ಸೂಕ್ಷ್ಮವಾದಂತ ಸಂಕಲ್ಪವನ್ನು ಮಾಡಿವೆ. ಆ ದಾರಿಯಲ್ಲಿ ಇನ್ನು 22 ವರ್ಷ ಈ ದೇಶದ ಭವಿಷ್ಯವನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲರದಾಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಹಾಗೆ ಕರ್ನಾಟಕ ಈ ದೇಶದ ಬದುಕಿಗೆ ಅನನ್ಯ ಕೊಡುಗೆ ನೀಡಿರ್ತಕ್ಕಂಥ ರಾಜ್ಯ. ಸಾಹಿತ್ಯಿಕ ತನ್ನದೇ ಆದಂತಹ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ನಾಡು ಈ ದೇಶದ ಭವಿಷ್ಯ ರೂಪಿಸಲಿ ಅನನ್ಯ ಕೊಡುಗೆಯನ್ನ ನೀಡಿದೆ. ಹಾಗೆ ನಮ್ಮ ಜಿಲ್ಲೆ, ಈ ಅವಿಭಾಜ್ಯ ಜಿಲ್ಲೆಯ ಜನ ಈ ರಾಜ್ಯವನ್ನ ವಿಶೇಷವಾದಂತಹ ಬೆಳವಣಿಗೆಗೆ ಪೂರಕವಾಗಿ ಅನೇಕ ತ್ಯಾಗ ಬಲಿದಾನಗಳನ್ನು ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮದಾಗಿದೆ. ಇಂತಹ ಜಿಲ್ಲೆಯಲ್ಲಿ ನಾವೆಲ್ಲ ಹೊಸ ವಿಧದಲ್ಲಿ ಸಾಗತಕ್ಕಂಥ ಪ್ರಯತ್ನಗಳನ್ನ ಮಾಡೋಣ. ಏನು ನಿಂಬೆ ನಾಡಿದೆ ಈ ಭಾಗ ಇವತ್ತು ಇಡೀ ರಾಜ್ಯದಷ್ಟೇ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಗೊಳಿಸಿರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ. GI ಟ್ಯಾಗ್, ಜಾಗ್ರಫಿಕಲ್ ಇಂಡಿಕೇಶನ್, ಏನು ಹೊಸ ವಿಧದಲ್ಲಿ ನಿಂಬೆಗೆ ಒಂದು ಅವಕಾಶ ದೊರೆತಿದೆ. ಆ ಒಂದು ವಿಶೇಷವಾದಂತಹ ಹೊಸ ಆವಿಷ್ಕಾರಗಳಿಂದ ಈ ನಿಂಬೆ ನಾಡು ಹೊಸ ದಾರಿಯಲ್ಲಿ ಸಾಗಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಅಭಿವೃದ್ಧಿ ನಮ್ಮ ಜೀವನದ ಭಾಗ ಆಗ್ಬೇಕು ಅನ್ನಕ್ರೆ ಮಾತ್ರ ನಾವೆಲ್ಲ ಮುಂಚೂಣಿಗೆ ಬರ್ಲಿಕ್ಕೆ ಸಾಧ್ಯ ಇರ್ತದೆ. ಕಳೆದ ಈಗ ತಾನೇ AC ಅವರು ಹೇಳಿದಂಗ 14ನೇ ತಾರೀಕಿನ ದಿವಸ ಕರೆಕ್ಟ್ ಇವತ್ತಿಗೆ 1 ತಿಂಗಳ ಹಿಂದೆ ಈ ನಗರದಲ್ಲಿ ಒಂದು ಸಡಗರ ಸಂಭ್ರಮದ ಕಾರ್ಯಕ್ರಮವನ್ನು ಮಾಡಿದೀವಿ ನಾವು. 4,559 ಕೋಟಿ ರೂಪಾಯಿ ಯೋಜನೆಗಳನ್ನ, ಈ ಭಾಗ ಕಾಣದಂತ ಅಭಿವೃದ್ಧಿ ಯೋಜನೆಗಳ ಹೊಸ ಶಕೆಯನ್ನ, ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೀವಿ. ಹೋದ ಅವಧಿಯಲ್ಲಿ 3,500 ಕೋಟಿ, ಈ ವರ್ಷ 4,500 ಕೋಟಿ, 8,000 ಕೋಟಿ ರೂಪಾಯಿ ಯೋಜನೆಗಳನ್ನ ಈ ಭಾಗದ ಸಮಗ್ರ ಅಭಿವೃದ್ಧಿಯಲ್ಲಿ ಹೊಸ ದಸೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದಕ್ಕೆ ನಾನು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಸಚಿವ ಸಂಪುಟದ ಎಲ್ಲ ಸದಸ್ಯಗಳನ್ನ ಮತ್ತು ವಿಶೇಷವಾಗಿ ಎಲ್ಲ IAS ರಾಜ್ಯದ ಅಧಿಕಾರಿಗಳನ್ನ ಅಭಿನಂದಿಸಬೇಕಾಗ್ತದೆ. ಬಹಳ ವಿಶೇಷವಾದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಈ ಭಾಗ ಎಂದು ಕಂಡರಿಯದ ಯೋಜನೆಗಳ ಜೊತೆಗೆ ಅದರ ನಂತರ
ಇಂಡಿ ನಗರ ಬಿಜಾಪುರ ಜಿಲ್ಲೆ 2ನೇ ದೊಡ್ಡ ನಗರ ಇವತ್ತು ನಗರಸಭೆ ಆಗ್ತಾ ಇದೆ. ಈ ನಗರದ ಭವಿಷ್ಯವನ್ನ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ಆ ನಗರಸಭೆ ಮುಖಾಂತರ ನಾವೆಲ್ಲ ಕಾಣತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಗರವಾಸಿಗಳಿಗೆ ನಾನು ಅನೇಕ ಜನ ಮಾತಾಡಿದರು, ಬಹುತೇಕ ಅವರ ಸಂತಸ ಇಮ್ಮಡಿಗೊಂಡಿದೆ. ಆ ಸಂತೋಷದಲ್ಲಿ ನಾವೆಲ್ಲರೂ ಸಹಿತ ಭಾಗಿಯಾಗಿದ್ದೀವಿ. ಈ ನಗರದ ಭವಿಷ್ಯವನ್ನ ಇನ್ನೊಂದಿಷ್ಟು ಮೇಲ್ದರ್ಜೆಗಿರತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ನಾವೆಲ್ಲ 24/7 ಕೊಟ್ಟಿದ್ದೀವಿ. ಇಂಡಿ ನಗರದ ಭವಿಷ್ಯದ ಯೋಜನೆಗಳನ್ನು ಇನ್ನೊಂದಿಷ್ಟು ಮುಂದುವರೆದ ಭಾಗದಲ್ಲಿ ತರ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಇಂಡಿ ಮುಂದೊಂದು ದಿನ ಏನೊಂದು ಸರ್ವೆ ಆಗ್ತಾ ಇದೆ. ಆ ಸರ್ವೆದಲ್ಲಿ ಇಂಡಿ ಹಿಂದುಳಿದ ಭಾಗ ಅಲ್ಲ, ಮುಂದುವರೆದ ಭಾಗದ ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಈ ಭಾಗದ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಎಲ್ಲ ಯೋಜನೆಗಳನ್ನ ಕಾರ್ಯಗತಗೊಂಡ ನಂತರ ಇಂಡಿ ನಗರದ ಇಂಡಿ ಭಾಗದ ಈ ನಿಂಬೆ ನಾಡಿನ ಭವಿಷ್ಯವನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕಾಣೋಣ. ನಾನು 2013ರಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಪೊಲೀಸ್ ಗ್ರೌಂಡ್ ನಲ್ಲಿ ಸ್ವತಂತ್ರೋತ್ಸವನ ಮಾಡ್ತಕ್ಕಂಥ ಸಂದರ್ಭವನ್ನ ನೆನಪಿಸಿಕೊಂಡೆ ನಾನು. ಅವತ್ತಿನ ದಿನ ಇವತ್ತು 2025 ಆಗಸ್ಟ್ 15. ಇವತ್ತು ಯಾವ ರೀತಿ ಬದಲಾವಣೆ ಆಗಿದೆ ಇದು ನಮ್ಮ ಮುಂದೆ ಇದೆ. ಈ 12 ವರ್ಷ ಮುಂದಿನ ದಿನಮಾನದಲ್ಲಿ ಇನ್ನೊಂದೆಷ್ಟು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನಗಳನ್ನು ಮಾಡೋಣ. ಈ ಭಾಗ ಶೈಕ್ಷಣಿಕವಾಗಿ ಬದಲಾವಣೆ ಆಗಬೇಕು. ನಾನು ಮೊದಲು ಹೇಳಿದಂಗೆ ಹಾಗೆ GTTC ಕಾಲೇಜ್ ಈ ಭಾಗದ ಭವಿಷ್ಯವನ್ನ ಯುವ ಮಿತ್ರರಿಗೆ ಇವತ್ತೇನು ಕೌಶಲ್ಯ ಅಭಿವೃದ್ಧಿ ಮುಖಾಂತರ ಅವರ ಭವಿಷ್ಯವನ್ನು ರೂಪಿಸತಕ್ಕಂಥ ಪ್ರಯತ್ನವನ್ನ ಮಾಡೋಣ. ತಾವೆಲ್ಲ ಮುಂದಿನ ನಿರ್ಮಾಣದಲ್ಲಿ ಆ ಭವಿಷ್ಯವನ್ನು ಕಾಣತಕ್ಕಂಥ ಪ್ರಯತ್ನವನ್ನ ಮಾಡಿ. ನಾನು ಇನ್ನೊಂದು ವಿಶೇಷವಾಗಿ ಈ ಕಾರ್ಯಕ್ರಮದ ನಂತರ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಡೀ ಜಿಲ್ಲೆಗೆ ಒಂದು ಕಾರ್ಮಿಕ ವಸತಿ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್ ಇವತ್ತೇನು ಕೊಡುವುದಿತ್ತು ಅದು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಈ ತಾಲೂಕಿನ ಭವಿಷ್ಯವನ್ನ ಕಾರ್ಮಿಕ ವರ್ಗದ ಜನ ಏನು ಗುಳೆ ಹೋಗ್ತಾ ಇದ್ರು ಆ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕಾಗಿ ಆ ಸಂಸ್ಥೆ 34 ಕೋಟಿ ರೂಪಾಯಿ ಯೋಜನೆ ಈ ತಾಲೂಕಿನ ಭವಿಷ್ಯವನ್ನ ಆ ಕಾರ್ಮಿಕ ವರ್ಗಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಆಗ್ತದೆ. ಸೊ ಇನ್ನು 3 ವರ್ಷದಲ್ಲಿ ಈ ಭಾಗದ ಅಭಿವೃದ್ಧಿಯ ದಿಕ್ಕು ದಸೆಗಳನ್ನ ನಾನು ಕಾರ್ಯವನ್ನ ಮಾಡಿ ಆ ಕಾರ್ಯಗಳು ಮಾತನಾಡ್ಬೇಕು. ನಾವು ಮಾತುಗಳಾಡ್ಬಾರ್ದು. ನಾನು ಏನೇನು ಹೇಳಿನಿ ಇವಕ್ಕೆಲ್ಲ ನಿಮ್ ಕಣ್ಣಿಗೆ ಕಾಣಿಸ್ತಕ್ಕಂಥ ಕಾರ್ಯಗಳು. ಅದಕ್ಕಾಗಿ ಮುಂದಿನ ನಿರ್ಮಾಣದಲ್ಲಿ ಇನ್ನೊಂದಿಷ್ಟು ಹೊಸ ವಿಧದಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇವತ್ತು ಎಜುಕೇಶನ್ ಹಬ್ ಇಲ್ಲೇ 8 ಎಕರೆ ಯಾವ ರೀತಿ ಬೆಳವಣಿಗೆ ಆಗಿ ನೋಡ್ತೀವಿ ನೀವೆಲ್ಲ. ITI ಕಾಲೇಜ್, ಡಿಪ್ಲೊಮಾ ಕಾಲೇಜ್, ಡಿಗ್ರಿ ಕಾಲೇಜ್, PUC ಕಾಲೇಜ್ ಹೊಸ ವಿಧದಲ್ಲಿ ಇವತ್ತು ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹೊಸ PUC ಕಾಲೇಜುಗಳು ಯಾವುದು ದಕ್ಷಿಣದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಪ್ರಗತಿಗಾಗಿ, ನೀರಾವರಿ ಪ್ರಗತಿಗಾಗಿ ಆ ಕಾವೇರಿ ಭಾಗದ ಜನ ಏನು ಶ್ರಮಿಸಿದ್ರು ಆ ಭಾಗದಿಂದ ತರ್ತಕ್ಕಂಥ ಪ್ರಯತ್ನ ರಾಜ್ಯದ ಗಡಿ ಭಾಗಕ್ಕೆ ನಾವು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮುಂದೊಂದು ದಿನ ಈ ಭಾಗ ವಿಶೇಷವಾಗಿ ಅಭಿವೃದ್ಧಿ ಆಗ್ಬೇಕು. ನೀರಾವರಿಗೆ ನಾವು ಯಾಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಬರಗಾಲ ನಿವಾರಣಾ ಸಂಸ್ಥೆ ನಿರ್ಮಾಣ ಆಗಿತ್ತು. ಅವತ್ತು ನಮ್ಮ ಭಾಗದ ಜನ ಸಂಕಲ್ಪ ಚಿಂತನೆಯನ್ನ ಮಾಡಿದ್ರು. ಆಲಮಟ್ಟಿ ಆಣೆಕಟ್ಟು ಆಗಿ ಈ ಭಾಗದ ಭವಿಷ್ಯ ಬದಲಾವಣೆ ಆಗಬೇಕು. ಬರೀ ನಮ್ಮ ಜಿಲ್ಲೆ ಭವಿಷ್ಯ ಬದಲಾವಣೆ ಮಾಡಿಲ್ಲ, ನಾವು 6 ಜಿಲ್ಲೆಗಳ ಭವಿಷ್ಯ ಬದಲಾವಣೆ ಮಾಡಿದೀವಿ. ನಾವು ಆ ದಾರಿಯಲ್ಲಿ ಸಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದೀವಿ. ಇವತ್ತು 5 ನದಿಗಳ ಹರಿದಿರ್ತಕ್ಕಂಥ ಈ ಅವಿಭಾಜ್ಯ ಜಿಲ್ಲೆ ಇನ್ನೊಂದು ಪಂಜಾಬ್ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದೀವಿ. ಅದಕ್ಕಾಗಿ ಈ ಜಿಲ್ಲೆಯ ಜನ ವಿಶೇಷವಾಗಿ ಎಲ್ಲ ಕಾರ್ಯಗಳು ಪೂರ್ಣಗೊಂಡ ನಂತರ ಈ ಭಾಗ ಹೊಸ ವಿಧದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಈ ಭಾಗದ ಸರ್ವೋತ್ಮುಖ ಅಭಿವೃದ್ಧಿಯಲ್ಲಿ ಇವತ್ತೇನಿಲ್ಲಿ ಮಕ್ಕಳಿದ್ದಾರೆ, ನಾಳಿನ ನಾಗರಿಕರು, ಇವರ ಭವಿಷ್ಯವನ್ನ ಬಹಳ ಉಜ್ವಲಗೊಳಿಸುವಲ್ಲಿ ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ, ಆ ಕರ್ತವ್ಯ ಈಗಿನ ಸರ್ಕಾರಗಳು ಮಾಡ್ತಾ ಇವೆ ಅಂತಕ್ಕಂಥ ಮಾತನ್ನ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯತೆಯಿಂದ ಕಾರ್ಯವನ್ನ ಮಾಡಬೇಕಾಗ್ತದೆ. ಚುನಾವಣೆಗಳು ಬಂದಾಗ ಮಾತ್ರ ರಾಜಕಾರಣಗಳು ಇರಬೇಕಾದ್ರೆ ಉಳಿದ ಎಲ್ಲ ಸಂದರ್ಭದಲ್ಲಿ ದೇಶಾಭಿಮಾನವನ್ನ, ದೇಶವನ್ನ, ನಾಡನ್ನ ಕಟ್ಟತಕ್ಕಂಥ ಪ್ರಯತ್ನ ನಮ್ಮೆಲ್ಲರಲ್ಲಿ ಇರಲಿ ಅಂತಕ್ಕಂಥ ಮಾತನ್ನ ಹೇಳಿ ಹೊಸ ವಿಧದಲ್ಲಿ ಕರ್ನಾಟಕ ಸುಭಿಕ್ಷೆ ನಾಡನ್ನಾಗಿ ಸಾಗಬೇಕು. ಇವತ್ತು GST ಅಲ್ಲಿ ನೋಡ್ತೀವಿ ನಾವು, ಬಾಂಬೆದ ನಂತರ ಮಹಾರಾಷ್ಟ್ರದ ನಂತರ ಸೆಕೆಂಡ್ ಹೈಯೆಸ್ಟ್ GST ಕಟ್ಟೋರು ನಾವು. ಈ ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಅನನ್ಯ ಕೊಡುಗೆ ಇವತ್ತು GST ಮುಖಾಂತರ ಈ ದೇಶಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದೇ ಈ ರಾಜ್ಯದ ಬೆಳವಣಿಗೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ಈ ಭಾಗ, ಈ ನಾಡು, ಈ ದೇಶ ಸರ್ವವಿಧದಲ್ಲಿ ಮುಂದೆ ಸಾಗಲಿ ಅಂತಕ್ಕಂಥ ಸಂಕಲ್ಪದಿಂದ ನಾವೆಲ್ಲ ಬಹಳ ಸಂತೋಷದಿಂದ ಈ ಸಂಭ್ರಮಾಚರಣೆಯಲ್ಲಿ ಕೂಡಿದ್ದೀವಿ. ಇಲ್ಲಿ ಕೂಡಿರ್ತಕ್ಕಂಥ ಸರ್ವರು ಒಂದು ಸಂಕಲ್ಪವನ್ನು ಮಾಡೋಣ. ಈ ದೇಶಕ್ಕೆ ಏನು ಇಂಥ ಹುತಾತ್ಮರು ತ್ಯಾಗವನ್ನ ಮಾಡಿದ್ದಾರೆ, ತಮ್ಮ ಬದುಕನ್ನ ಈ ದೇಶಕ್ಕಾಗಿ ಮೀಸಲಿಟ್ಟು ಹೋಗಿದ್ದಾರೆ,
ಅವರ ಕನಸು ಏನಿತ್ತು, ಆ ರಾಮ ರಾಜ್ಯದ ಕನಸು ನನಸಾಗುವಲ್ಲಿ ನಾವೆಲ್ಲ ಶ್ರಮಿಸಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ, ಹಾಗೆ ಈ ವರ್ಷದ ವರ್ಣನ ದಯೆ ಇಡೀ ರೈತ ವರ್ಗದಲ್ಲಿ ಹರ್ಷವನ್ನ ಮೂಡಿಸಿದೆ. ಸದಾ ಅವನ ಕರುಣೆ ಸರ್ಕಾರಗಳ ಜೊತೆಗೆ ನಿಸರ್ಗದ ಸಹಾಯ ಜನರ ಬದುಕು ಬದಲಾವಣೆ ಆಗ್ತದ ಮೂಲಕ ಇತ್ತೀಚಿನ ಈ ಮೇಘರಾಜನ ದಯೆ ಇವತ್ತು ಇಡೀ ರೈತ ವರ್ಗ ಸಂಭ್ರಮಾಚರಣೆಯಲ್ಲಿದೆ. ಅವರ ಬದುಕು ಹಸನಾಗಿರ್ಲಿ, ಈ ಭಾಗ ಎಲ್ಲ ವಿಧದಲ್ಲಿ ಮುಂದೆ ಸಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿ ಕೂಡಿರ್ತಕ್ಕಂಥ ಸರ್ವರಿಗೂ ಇನ್ನೊಮ್ಮೆ ಅತ್ಯಂತ ಸಂತೋಷದಿಂದ 79ನೆಯ ಈ ಸ್ವತಂತ್ರ ದಿನಾಚರಣೆ ಸಂಭ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ದೇಶಕ್ಕಾಗಿ ಶ್ರಮಿಸೋಣ. ದೇಶಕ್ಕಾಗಿ ನಮ್ಮ ಜೀವನದ ಬಹುಭಾಗ ದೇಶಾಭಿಮಾನದಿಂದ ನಾವೆಲ್ಲ ಬಾಳಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಹಾಗೆ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳು, ನನಗೆ ಇವತ್ತು ಆತಂಕ ಇತ್ತು, ಮಳೆ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಮಾಡ್ತದೆ, ನಿಸರ್ಗನ ಸಹಿತ ದೇಶದ ಸಂಭ್ರಮಾಚರಣೆಯಲ್ಲಿ ತೊಂದರೆ ಉಂಟಾಗಬಾರ್ದು ಅಂತಕ್ಕಂಥ ಸಹಾಯವನ್ನು ಮಾಡಿದೆ. ಇದು ಈ ಭಾಗದ ಬಳುವಳಿಯಾಗಿ ಮುಂದೆ ಸಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲ ಯೋಜನೆಗಳಿಗೆ ಸಮರ್ಪಕವಾಗಿ ಈ ತಾಲೂಕಿನ ಅಧಿಕಾರಿಗಳು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ನಾನು ಅಧಿಕಾರಿಗಳನ್ನ ಪ್ರಾಮಾಣಿಕತೆಯನ್ನ ನೋಡಿ ಕಲಿಬೇಕು. ಈ ರಾಜ್ಯದ ಜನ ಇಂಡಿ ಭಾಗದಲ್ಲಿ ಬಂದು ಪ್ರಾಮಾಣಿಕತೆ, ಅಧಿಕಾರಿ ವರ್ಗದ ಇಚ್ಛಾಶಕ್ತಿ, ಈ ಭಾಗದ ಅಭಿವೃದ್ಧಿ ನೋಡಿ ಮತ್ತೊಬ್ಬರು ಕಲಿಬೇಕು. ಆ ಪ್ರಾಮಾಣಿಕತೆ ಇಲ್ಲೆಲ್ಲೂ ಸಹಿತ ನುಸುಗಳು ಬರದು ಅಂತಕ್ಕಂಥ ಪ್ರಯತ್ನದಿಂದ ಇದು ಹೊಸ ವಿಧದಲ್ಲಿ ಈ ಭಾಗ ಅಭಿವೃದ್ಧಿ ಕಾಣಲಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಮ್ಮೆ ಈ ದೇಶದ ಅನನ್ಯ ಬೆಳವಣಿಗೆಯಲ್ಲಿ ನಮ್ಮ ಭಾಗದ ಕೊಡುಗೆ ಮೀಸಿರಲಿ ಅಂತಕ್ಕಂಥ ಮಾತನ್ನು ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮತ್ತು ಕಾರ್ಯಕ್ರಮದಲ್ಲಿ ಒಂದು ವಿನಂತಿ, ಈ ಎಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಆ ಇಡೀ ಮಕ್ಕಳ ಈ ಕಾರ್ಯಕ್ರಮವನ್ನ ತಯಾರಿ ಮಾಡಿರ್ತಕ್ಕಂಥ ಶಿಕ್ಷಕ ವರ್ಗ, ಸಂಸ್ಥೆ ಬಹಳ ದಿನಗಳಿಂದ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಬಹಳ ಶಾಂತಿಯಿಂದ ಕಾರ್ಯಕ್ರಮವನ್ನ ನಾವೆಲ್ಲ ಆಸ್ವಾದಿಸೋಣ. ಆ ಮಕ್ಕಳಿಗೆ ವಿಶೇಷವಾಗಿ ಹುರಿದುಂಬಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ. ಆ ಮಕ್ಕಳಲ್ಲಿ ಕಾಣ್ತಕ್ಕಂಥ ಆ ವಿಶೇಷವಾದಂತ ಅವರ ಕಲೆ ಅವೆಲ್ಲ ನಾವೆಲ್ಲ ಮನಸಾರ ಅವ್ರನ್ನ ಹುರಿದುಂಬಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.